ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ವರಮಹಾಲಕ್ಷ್ಮಿಯ ಹಬ್ಬ ನಾನು ಆಲ್ರೆಡಿ ನಿಮಗೆ ಕಳಸ ಸ್ಥಾಪನೆ, ಆ ಪೂಜಾ ಪುನಸ್ಕಾರಗಳು, ನೈವೇದ್ಯಕ್ಕೆ ಏನು ಮಾಡಬೇಕು, ಲಕ್ಷ್ಮಿಯ ಮುಂದೆ ಏನಿಡಬೇಕು, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮಗೆ ಸಮಯ ಆಧಾರಿತವಾಗಿ ಯಾವ ಲಗ್ನದಲ್ಲಿ ಸ್ಥಾಪನೆ ಮಾಡಿಕೊಂಡ್ರೆ ಸ್ಥಿರವಾಗಿ ಲಕ್ಷ್ಮಿ ಇರ್ತಕ್ಕಂಥದ್ದು ಇರುತ್ತೆ, ಶುಭ ಮುಹೂರ್ತ ಭಾಗ ಹೇಗೆ, ಯಾವ ಕಾಲದಲ್ಲಿ ಮಾಡಿಕೊಂಡ್ರೆ ಯಾವ ಒಂದು ಸಮಯದಲ್ಲಿ ನಿಮಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾನು ತಿಳಿಸಿದ್ದೇನೆ. ವರಮಹಾಲಕ್ಷ್ಮಿ ವಿಶೇಷಣೆ ಅಂದ್ಕೊಂಬಿಡಿ. ಇವತ್ತು ನಾನು ತಿಳಿಸ್ತಕ್ಕಂಥ ಈ ವಿಶೇಷ ಬೀಸಾ ಯಂತ್ರ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಪ್ರತಿ ವರ್ಷ ನಾನು ಕೊಡ್ತಾನೆ. ಪ್ರತಿ ವರ್ಷ ನೀವು ಇದರ ಅನುಭವಕ್ಕೆ ಬಂದಿದ್ದರೆ ಮಾತ್ರ ಇದರ ವಿಶೇಷತೆ ಗೊತ್ತಾಗುತ್ತೆ. ನಿಜವಾಗ್ಲೂ ಮಾಡ್ದಲೇ ಇರತಕ್ಕಂಥವ್ರಿಗೆ ಇದರ ವಿಶೇಷತೆ ಗೊತ್ತಾಗೋದಿಲ್ಲ. ಅತ್ಯಂತ ಸರಳವಾಗಿರ್ತಕ್ಕಂಥ ಸೂತ್ರದ ಆಧಾರದ ಮೇಲೆ ನಿಮಗೆ ಈ ಒಂದು ಯಂತ್ರ ರಚನೆಯನ್ನು ಮಾಡ್ತಕ್ಕಂಥ ವಿಧಾನಗಳನ್ನು, ನೀವೇ ಯಂತ್ರಗಳನ್ನು ತಯಾರಿ ಮಾಡ್ಕೊಳ್ಳಿ. ಕೇವಲ ಸ್ವಾಭಾವಿಕವಾಗಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಯಂತ್ರವನ್ನು ರಚನೆಯನ್ನು ಮಾಡಬಹುದು. ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಧಾನಗಳನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ. ಇದರಿಂದ ನಿಜವಾಗ್ಲೂ ಕೇವಲ 2 ಯಂತ್ರಗಳನ್ನಾದರೂ ಮಾಡ್ಕೋಬೋದು ನೀವು, ಅದಕ್ಕಿಂತ ಹೆಚ್ಚಾದರೂ ಮಾಡ್ಬೋದು, ಅಡ್ಡಿ ಇಲ್ಲ. ಒಬ್ಬ ಮನುಷ್ಯನಿಗೆ, ಒಬ್ಬ ಮನೆಗೆ, ಅಥವಾ ಇನ್ನೂ ಮನೆಯ ಸದಸ್ಯರಿದ್ದರೆ, ಎಷ್ಟು ಜನ ಇದ್ದಾರೋ, ಕೆಲಸಕ್ಕೆ ಹೋಗ್ತೀನಿ, ಬಿಸ್ನೆಸ್ಗೆ ಹೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಯಾವುದೇ ವಿಚಾರದ ಅಷ್ಟೂ ಯಂತ್ರಗಳನ್ನು ಕೂಡ ರಚನೆಯನ್ನು ಮಾಡ್ಕೋಬೋದು. ಒಂದು ನಿಮ್ಮ ಹಣ ಇಡ್ತಕ್ಕಂಥ ಪ್ಲೇಸಲ್ಲಿ ಒಂದು ಇಡಬೇಕಾಗ್ತದೆ. ಇನ್ನೊಂದನ್ನು ನಿಮ್ಮ ಬಳಿ, ನಿಮ್ಮ ಮೊಬೈಲ್ ಆದರೂ ಇಟ್ಕೋಬೋದು, ಅಥವಾ ನಿಮ್ಮ ವ್ಯಾಲೆಟಲ್ಲಾದರೂ ಇಟ್ಕೋಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನ. ವರ್ಷದಿಂದ ವರ್ಷ ವರಮಹಾಲಕ್ಷ್ಮಿಯ ಕೃಪಕಟಾಕ್ಷ ನಿಮಗೆ ಲಭ್ಯವಾಗಬೇಕು, ಹಣಕಾಸಿನ ವಿಚಾರದಲ್ಲಿ ಶುಭವಾಗಬೇಕು ಅಂದರೆ ನಿಜವಾಗ್ಲೂ ಈ ಕೆಲಸ ಮಾಡಿ. ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು ಈ ಯಂತ್ರದ ಒಂದು ತತ್ವದ ಆಧಾರದ ಮೇಲೆ. ಪ್ರತಿ ವರ್ಷ ಹೇಳುತ್ತಾ ಬಂದಿದ್ದೇನೆ, ವರಮಹಾಲಕ್ಷ್ಮಿಯ ವಿಶೇಷತೆ ಇದು. ಬೀಸಾ ಯಂತ್ರ ಪ್ರತಿ ವರ್ಷ ಮಾಡ್ಕೋಬೋದು. 1 ವರ್ಷ ನಿಮ್ಮ ಬಳಿ ಇಟ್ಕೊಳ್ಳಿ. ಇದನ್ನು ಹಳೆಯದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ, ಹೋದ ವರ್ಷ ಯಾರಾದರೂ ಮಾಡ್ಕೊಂಡು ಇಟ್ಕೊಂಡಿರೋರು ಇನ್ನೊಂದನ್ನು ಹೊಸದಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೋಬೇಕು. ಇದನ್ನು ನೋಡಿ, ಬೆಳಗ್ಗೆ ಸಮಯ ಮಾಡ್ತೀನ, ಮಧ್ಯಾಹ್ನ ಸಮಯ ಹೊರತುಪಡಿಸಿ ಬೆಳಗ್ಗೆ ಅಥವಾ ಸಾಯಂಕಾಲ 2 ಟೈಮ್ ಮಾಡ್ಕೋಬೋದು. ಇದನ್ನು ಮಧ್ಯಾಹ್ನದಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಎಫೆಕ್ಟ್ ಕಡಿಮೆ ಇರುತ್ತೆ. ಮಾಡಿದರೂ ಕೂಡ ಮಧ್ಯಾಹ್ನದಲ್ಲಿ ಮಾಡ್ತೀನಿ ಅಂದರೆ ಸಾಯಂಕಾಲ ಪೂಜೆ ಪುನಸ್ಕಾರಗಳು ಎಕ್ಸೆಟ್ರಾ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಆ ಮಧ್ಯಾಹ್ನದ ಸಮಯ ಈಗ ಆಲ್ರೆಡಿ ಮುಹೂರ್ತ ಭಾಗ ಕೂಡ ನಾನು ತಿಳಿಸಿದ್ದೇನೆ. ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಶುಭ ಇರತಕ್ಕಂಥದ್ದು, ಯಾವ ಲಗ್ನದಲ್ಲಿ ಮಾಡಿಕೊಂಡ್ರೆ ಶುಭ ಇರತಕ್ಕಂಥದ್ದು ತಿಳಿಸಿದ್ದೇನೆ. ಇನ್ನೊಮ್ಮೆ ತಿಳಿಸ್ಕೊಡ್ತೇನೆ. ಇವತ್ತಿನ ಕಾಲ ರಾಹುಕಾಲ ಇರತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತದೆ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 42 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೂ ಯಮಗಂಡ ಕಾಲ ಇರ್ತದೆ. ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 42 ನಿಮಿಷದಿಂದ 9 ಗಂಟೆ 18 ನಿಮಿಷ. ಬೆಳಗ್ಗೆ ಸ್ಥಿರ ಲಗ್ನ ಇರತಕ್ಕಂಥದ್ದು ಸಿಂಹಲಗ್ನ 6ರಿಂದ ಬೆಳಗ್ಗೆ 6 ಗಂಟೆ 6 ನಿಮಿಷದಿಂದ 8 ಗಂಟೆ 3 ನಿಮಿಷವರೆಗೂ ಸ್ಥಿರ ಲಗ್ನ. ಯಂತ್ರ ರಚನೆ ಪೂಜಾ ಪುನಸ್ಕಾರಗಳಿಗೆ ಭಾಳ ವಿಶೇಷತೆ. ಅದೇ ರೀತಿಯಾಗಿ ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಸರಿಸುಮಾರು 32-35 ನಿಮಿಷದಿಂದ 2 ಗಂಟೆ 45 ನಿಮಿಷದವರೆಗೂ ಕೂಡ ಮಧ್ಯಾಹ್ನ ಇರತಕ್ಕಂಥದ್ದು ವೃಶ್ಚಿಕ ಲಗ್ನ, ಇದು ಸ್ಥಿರ. ಹಾಗೆ ಕುಂಭಲಗ್ನ ಸಂಧ್ಯಾ ಸಮಯ 6:30 ಸರಿಸುಮಾರು 6 ಗಂಟೆ 36 ನಿಮಿಷದಿಂದ 8 ಗಂಟೆ 9 ನಿಮಿಷದವರೆಗೂ ಕೂಡ ಕುಂಭಲಗ್ನ. ಇಲ್ಲೂ ಯಂತ್ರ ರಚನಾ ಪೂಜಾ ಪುನಸ್ಕಾರ ವಿಧಿವಿಧಾನಗಳನ್ನು ತಗೊಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ನಿಮಗೆ ಲಭ್ಯ. ನಿಜವಾಗ್ಲೂ ಏನು ಪೂಜೆ ಮಾಡ್ತೀರೋ ಅವತ್ತಿನ ದಿನವೇ ಮಾಡ್ತಕ್ಕಂಥ ಕೆಲಸ. ಈ ಯಂತ್ರ ರಚನೆಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಳಿಯ ಪೇಪರ್, ಖಾಲಿ ಒಂದು ಬಿಳಿಯ ಪೇಪರ್ ತಗೊಳ್ಳಿ ಸಾಕು. ಒಂದು ವೈಟ್ ಪೇಪರ್, ಅದನ್ನು ಸಾಕು. ಈ ಸೈಜ್ ಇದ್ದರೂ ಆಯಿತು ನಿಮಗೆ. ಈ ಸೈಜು ಮಾಮೂಲಿ ಈ ಸೈಜ್ ನಾನು ಬರೆದಿದ್ದೀನಿ ಇಲ್ಲಿ. ಬಿಳಿ ಪೇಪರ್ ತೊಗೊಳ್ಳಿ, ಈ ಸೈಜ್ 4x4. ಅದನ್ನು ಇದನ್ನು 2 ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದರಲ್ಲಿ 2 4x4 ಆದರೂ ಆಯಿತು.
ಒಂದು ಬಿಳಿಯ ಪೇಪರನ್ನು ತಗೋಬೇಕಾಗುತ್ತೆ. ನಾನು ಹೇಳಿರ್ತಕ್ಕಂಥ ಸಮಯದಲ್ಲಿ ನೋಡಿ, ನಿಮ್ಗೆ ನಿಜವಾಗ್ಲೂ ಈ ಯಂತ್ರದ ಮಹಿಮೆ ಅದ್ಭುತವಾಗಿರ್ತಕ್ಕಂಥ ಒಂದು ಲಕ್ಷ್ಮಿಯ ಕಟಾಕ್ಷಕ್ಕೆ, ಕೃಪಕಟಾಕ್ಷಕ್ಕೆ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಅಡೆತಡೆ ದೂರ ಆಗುತ್ತೆ. ಶಕ್ತಿ ದೇವತೆ ಅಂದರೆ ಲಕ್ಷ್ಮಿಯ ಅನುಗ್ರಹ ಸಿಗ್ತಕ್ಕಂಥದ್ದಿರ್ತದೆ. ಈ ಬೀಸಾ ಯಂತ್ರ ಹೆಂಗೆ ರಚನೆ ಮಾಡೋದು ನೋಡಿ, ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಇದು ನಾನು ಸರಳವಾಗಿ ಬಿಡಿಸಿದ್ದೇನೆ. ಇದನ್ನು ನೀವು ಈ ಯಂತ್ರವನ್ನು ಒಂದು ಬಿಳಿಯ ಪೇಪರ್ ಮೇಲೆ ಕುಂಕುಮವನ್ನು ಕಲಸಿ ಆದರೂ ಮಾಡಿ, ಶುದ್ಧ ಕುಂಕುಮವನ್ನು ಕಲಸಿ ಆದರೂ ಬಿಡಿಸ್ಬೋದು. ಮೊದಲು ಬಾರ್ಡರ್ ಲೈನ್ ಹಾಕಬೇಕು. ಒಂದು ಚೌಕಾಕಾರದ ಬಾರ್ಡರ್ ಲೈನು, ಒಳಗಡೆ ಒಂದು ಚೌಕಾಕಾರದ ಬಾರ್ಡರ್ ಲೈನು, ಮತ್ತು ಒಳಗಡೆ ಬರ್ತಕ್ಕಂಥದ್ದು ಷಟ್ಕೋನ. ಆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾದ್ರೆ ನಿಮಗೆ ಒಂದು ವಿಧಿವಿಧಾನ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಈ ರೀತಿ ಒಂದು ತ್ರಿಭುಜಾಕಾರವಾಗಿ ತಾವು ಈ ಕೋನವನ್ನು ಬಿಡಿಸ್ಕೋಬೇಕು. ಹಾಗೆ ನೋಡಿ, ಮತ್ತು ಎಲ್ಲ ಕೊನೆಯ ಭಾಗದಲ್ಲೆಲ್ಲ ತಿಳಿಸಿದ್ದೇನೆ. ಕೊನೆಯ ಭಾಗದಲ್ಲೂ ಕೂಡ ನಿಮಗೆ ಬಾಕ್ಸ್ ಟೈಪ್ ತಿಳಿಸಿದ್ದೇನೆ. ಬಾಕ್ಸ್ ಟೈಪ್ ನೋಡಿ, ಯೂಶ್ವಲಿ ಕೆಳಗಡೆ ಬಾಕ್ಸು, ಸೈಡಲ್ಲಿ ಬಾಕ್ಸು, ಇಲ್ಲೂ ಬಾಕ್ಸು ತಿಳಿಸಿದ್ದೇನೆ. ಮೇಲ್ಗಡೆ ಬೀಸಾ ಲಕ್ಷ್ಮಿ ಯಂತ್ರ ಅಂತ ಬರೆದಿದ್ದೇನೆ. ಒಳಗಡೆ ಹಿಂದಿಯ ನಂಬರನ್ನು ಬರೆದಿದ್ದೇನೆ. ಕೇವಲ 1, 2, 3, 4 ನಂಬರ್ಗಳು ನಿಮಗೆ ಹಿಂದಿಯಲ್ಲೇ ಕೊಟ್ಟಿರ್ತೇನೆ. ಹಿಂದಿಯಲ್ಲೇ ಅದೇ ರೀತಿಯಾಗಿ ನೋಡ್ಕೊಂಡು ಬರೀಬೇಕು. ಕೆಂಪು ಪೆನ್ನಲ್ಲಾದರೂ ಬರೀಬಹುದು, ಅಥವಾ ಕುಂಕುಮವನ್ನು ಪೇಸ್ಟ್ ಮಾಡಿ ಕುಂಕುಮದಿಂದ ಯಾವುದಾದ್ರೂ ಸಾಧ್ಯವಾದರೆ ತುಳಸಿಯ ಕಡ್ಡಿಯ ಸಹಾಯ ಬಹಳ ಮುಖ್ಯ. ನವಿಲ್ಗರಿ ನವಿಲ್ಗರಿಯಲ್ಲಾದರೂ ಬರಿಬೋದು, ಭಾಳ ವಿಶೇಷತೆ. ಈ ಯಂತ್ರವನ್ನು ಬರಿಬೇಕಾದ್ರೆ ನೀವು ಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡ್ಕೋಬೇಕು. ಸುಮ್ಮನೆ ಶುದ್ಧ ಹಂಗೆ ಬರೀಬೇಡಿ. ಮತ್ತು ಪ್ರತಿಯೊಂದು ಲೈನು ಕೂಡ ಅದೇ ರೀತಿಯಾಗಿ ಇರಬೇಕಾಗ್ತದೆ. ಹಾಗೆ ನೀವು ಒಳಗಡೆ ನಂಬರನ್ನು ಬರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ಬಾಕ್ಸ್ ಒಳಗಡೆ ಬರೀರಿ, ಯಾವುದಕ್ಕೂ ಟಚ್ ಆಗಬಾರ್ದು. ನಾನು ಹೇಳೋದು ಅರ್ಥ ಆಗ್ತಿರಬೇಕು. ನಾನೊಂದು ನೋಡಿ ಅಂಕೆ ಬರೆದಿದ್ದೀನಿ. ಈ ಅಂಕೆ ಇದೇ ರೀತಿಯಾಗಿ ಇದು 4 ಹಿಂದಿಯಲ್ಲಿ ಬರ್ತಕ್ಕಂಥದ್ದು ಇದೇ ರೀತಿಯಾಗಿ ಬರ್ಕೊಳ್ಳಿ. ಯಾವುದಕ್ಕೂ ಲೈನ್ಗಳಿಗೆ ಟಚ್ ಆಗಬಾರ್ದು. ವೆರಿ ಇಂಪಾರ್ಟೆಂಟ್. ಈ ಯಂತ್ರ ರಚನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಲೈನ್ಗಳಿಗೆ ಟಚ್ ಆಗಬಾರ್ದು. ಬಾಕ್ಸ್ ಒಳಗಡೆ ಬರಿಬೇಕು. ಕೇವಲ 1, 2 ಅಲ್ಲಿ ಏನು ಹಿಂದಿಯ ಸಂಖ್ಯೆಗಳಿದೆಯೋ ಅದೇ ರೀತಿಯಾಗಿ ಬರೀರಿ. ಆಮೇಲಿಂದ ನೋಡಿ, ಇಲ್ಲಿ ಮುಖ್ಯವಾಗಿ ರೀಮ್ ಅಂತ ಬರೆದಿದ್ದೀನಿ. ರೀಮ್ ಅಂತ ಬರ್ಕೊಳ್ಳಿ. ಇದೇ ರೀತಿಯಾಗಿ ಮೇಲ್ಗಡೆ ಓಮ್ ಇದೆ. ನಂತರದಲ್ಲಿ ನೋಡಿ, ಇಲ್ಲಿ ಕ್ಲೀಮ್ ಅಂತ ಇದೆ, ಇಲ್ಲಿ ಶ್ರೀಮ್ ಅಂತ ಇದೆ. ಈ ಒಂದು ರೀಮ್, ಶ್ರೀಮ್, ರೀಮ್, ಓಮ್ ಮತ್ತು ಕ್ಲೀಮ್ ಕೂಡ ಇದೆ. ಇಲ್ಲಿ ನೀವೇನು ನಾನು ತೋರಿಸಿದ್ದೀನೋ ನಿಮಗೆ ಚಿತ್ರ ಸ್ಪಷ್ಟವಾಗಿ ತೋರಿಸ್ತೀನಿ. ಓಂ ರೀಂ ಕ್ಲೀಂ ಶ್ರೀಂ ಇದೇ ರೀತಿಯಾಗಿ ಬರೆದಿದ್ದೀನಿ ನೋಡಿ. ಕೆಳಗಡೆ ಮೇಲೆ ಇಲ್ಲೆಲ್ಲ ಬರೆದಿದ್ದೇನೆ, ನಂಬರ್ ಕೂಡ ಹಾಕಿದ್ದೇನೆ, ನೋಡ್ಕೊಳ್ಳಿ ಇದನ್ನು. ಈ ಯಂತ್ರವನ್ನು ನಾನು ಹೇಳಿದಾಗೆ ಕುಂಕುಮ ಅಥವಾ ಕೆಂಪು ಶಾಯಿಯಿಂದ ಬರೀಬಹುದು ಬಿಳಿ ಪೇಪರ್ ಮೇಲೆ. ನಿಮ್ಮ ಮನೆಯ ಸದಸ್ಯರು ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಬರೀಬಹುದು. ಯಾರಾದರೂ ಬರೀರಿ, ತೊಂದರೆ ಇಲ್ಲ. ಯಾರು ಪೂಜೆ ಮಾಡ್ತಾರೋ ಅವರೇ ಬರೀಬಹುದು. ಅಥವಾ ಮನೆಯ ಸದಸ್ಯರು ಯಾರಾದರೂ ಇದ್ದಾರಾ ಬರೀಬಹುದು, ತೊಂದರೆ ಇಲ್ಲ. ಖಂಡಿತವಾಗಿ ಬರೀರಿ. ಕೆಳಗಡೆ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ, ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಯಂತ್ರದ ಕೆಳಗಡೆ ಬರಿಬೇಕು. ಬರೆದಾದ ನಂತರ ನೀವು ಯಂತ್ರವನ್ನು ಎಷ್ಟು ರಚನೆ ಮಾಡಿದ್ದೀರೋ ಅಲ್ಲೇ ಪೂಜಾ ಒಂದು ಲಕ್ಷ್ಮಿ ಹತ್ರ ಇಡಬೇಕು. ಅದಕ್ಕೆ ಒಂದು ತಟ್ಟೆಯಲ್ಲಾದರೂ ಇಡಿ, ಟ್ರೇಯಲ್ಲಾದರೂ ಇಡಿ, ಎಲ್ಲಾದರೂ ಇಡಿ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದಕ್ಕೂ ಕೂಡ ಪಂಚೋಪಚಾರ ಪೂಜೆಯನ್ನು ಮಾಡಿ, ಅರಿಶಿಣ ಕುಂಕುಮ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಗಂಧಾಕ್ಷತೆಯನ್ನು ಇಟ್ಟು, ಅಂದರೆ ಅರಿಶಿಣ ಕುಂಕುಮ ಎಲ್ಲ ಮೂಲೆಯಲ್ಲಿಡಿ, ಮಧ್ಯದಲ್ಲಿ ಎಲ್ಲೂ ಇಡೋದು ಬೇಡ. ಈ ಯಂತ್ರವನ್ನು ಅಷ್ಟೇ ಬರೀ ಮಧ್ಯದಲ್ಲಿ ಸಾಧ್ಯವಾದರೆ ಒಂದಷ್ಟು ಗಂಧ ಅಥವಾ ಕುಂಕುಮವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇದು ಯಂತ್ರ ರಚನೆಯ ಸಮಯ. ನೀವು ಪೂಜಾ ಪುನಸ್ಕಾರಗಳನ್ನು ಅದಕ್ಕೆ ಮಾಡಿ ಯಥಾಸ್ಥಿತವಾಗಿ ನೈವೇದ್ಯವನ್ನೆಲ್ಲ ಮಾಡಬೇಕು. ಹಾಗೆ ಲಕ್ಷ್ಮಿಯನ್ನು ಆವಾಹನೆಯನ್ನು ಇದಕ್ಕೆ ಮಾಡಿ. ಓಂ ಲಕ್ಷ್ಮೀ ಓಂ ಈ ರೀತಿ ಸರಳವಾಗಿರ್ತಕ್ಕಂಥ ಆವಾಹನಾ ಮಂತ್ರ. ಓಂ ಭೂಹು ಲಕ್ಷ್ಮೀ ಹಾವಾಯಾಮಿ, ಓಂ ಭುವಾಹ ಲಕ್ಷ್ಮೀ ಹಾವಾಯಾಮಿ, ಓಂ ಸಸ್ವಾಹ ಲಕ್ಷ್ಮೀ ಹಾವಾಯಾಮಿ, ಓಂ ಭೂರ್ಭುವಸ್ವಾಹ ಲಕ್ಷ್ಮೀ ಮಹಾಲಕ್ಷ್ಮೀ ಹಾವಾಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಭೂಹು ಭುವಃ ಸುವಹ ಈ 3 ಮಂತ್ರಗಳಿಂದ ತಾಯಿಯನ್ನು ಆವಾಹನೆಯನ್ನು ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ
ವರಮಹಾಲಕ್ಷ್ಮಿ ಆದರೂ ಸೇರಿಸ್ಕೋಬೋದು, ಏನು ತೊಂದರೆ. ವರಮಹಾಲಕ್ಷ್ಮಿಯೇ ಆವಾಯಾಮಿ ಈ ರೀತಿ ಆದರೂ ಮಾಡಿ, ತೊಂದರೆ ಇಲ್ಲ. ಈ 3 ಬೀಜಾಕ್ಷರಿಯ ಮಂತ್ರಗಳನ್ನು ಆವಾಹನೆಗೆ ತಗೊಂಡು ಲಕ್ಷ್ಮೀ ಯಂತ್ರವನ್ನು ಪೂಜೆಯನ್ನು ಮಾಡಬೇಕು. ಆವಾಹನೆಯಾದ ನಂತರ ಪಂಚೋಪಚಾರ ಪೂಜೆ, ಅರಿಶಿಣ, ಕುಂಕುಮ, ಗಂಧಾಕ್ಷತೆ, ಹೂವನ್ನು ಇಟ್ಟು ನೀವು ಧೂಪವನ್ನು ಬೆಳಗ್ತಕ್ಕಂಥದ್ದು, ಕರ್ಪೂರವನ್ನು ಬೆಳಗ್ತಕ್ಕಂಥದ್ದು, ತುಪ್ಪದ ದೀಪದ ಆರತಿಯನ್ನು ಮಾಡ್ತಕ್ಕಂಥದ್ದು ವಿಶೇಷತೆ. ನೈವೇದ್ಯಕ್ಕೆ ನೀವೇನಾದರೂ ಮಾಡಿ, ಎಕ್ಸ್ಪೆಷಲಿ ಮಾಡಬೇಕು ಅಂದರೆ ಈಗ ಲಕ್ಷ್ಮಿಗೆ ಮಾಡಿರ್ತಕ್ಕಂಥ ನಾನು ಹಿಂದೆ ತಿಳಿಸಿರ್ತಕ್ಕಂಥ ಹಾಲಿನ ಕೀರಿನ ಪಾಯಸವನ್ನು ನೈವೇದ್ಯವನ್ನಾಗಿ ಮಾಡಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು? ಇಂಪಾರ್ಟೆಂಟ್ ವಿಚಾರ ಲಕ್ಷ್ಮಿ ಇದು ಅಷ್ಟೋತ್ತರವನ್ನು ಮಾಡಬೇಕು 108 ಬಾರಿ ಕೆಂಪು ಪುಷ್ಪಗಳಿಂದ ಅಥವಾ ಕುಂಕುಮದಿಂದ, ಶುದ್ಧ ಕುಂಕುಮದಿಂದ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ, ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ, ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಕುಂಕುಮಾರ್ಚನೆ ಎಲ್ಲ ಎಷ್ಟು ಯಂತ್ರ ಇಟ್ಟಿದ್ರೋ ಅಷ್ಟು ಯಂತ್ರಕ್ಕೂ ಕುಂಕುಮಾರ್ಚನೆ ಆಗಬೇಕು. ಮನೆಯ ಸದಸ್ಯರೆಲ್ಲ ಕೂಡಿ ಮಾಡಿದಾದ ನಂತರ ಮಂಗಳಾರತಿಯನ್ನು ಮಾಡಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ಕೋಬೇಕು. ಅವತ್ತು ಪೂರ್ತಿ ರಾತ್ರಿ ಅಲ್ಲೇ ಇರಲಿ. ಇದು ಮತ್ತೊಂದು ದಿನ ಅಂದರೆ ಶನಿವಾರದ ದಿನ ಯಂತ್ರವನ್ನೆಲ್ಲ ಅಂದರೆ ನೀವೇನು ವಿಸರ್ಜನೆಯನ್ನು ಮಾಡ್ತಿರೋ, ಕಳಸ ವಿಸರ್ಜನೆ ಎಕ್ಸೆಟ್ರಾ ಇವೆಲ್ಲ ಮಾಡ್ತಕ್ಕಂಥದ್ದು ಇದೆಯೋ, ಕಳಸ ವಿಸರ್ಜನೆ, ಆವಾಹನೆ, ವಿಸರ್ಜನೆ ಇದು ಭಾಳ ಮುಖ್ಯ. ಇದನ್ನು ತಿಳ್ಕೊಳ್ಳಿ. ನೀವು ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಬೇಕಾದ್ರೆ ವಿಸರ್ಜನೆಯೂ ಕೂಡ ಅಷ್ಟೇ ವಿಧಿವಿಕ್ತವಾಗಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ನಾನು ಓದು ವಿಡಿಯೋದಲ್ಲಿ ತಿಳಿಸ್ದೆ. ಆವಾಹನೆಯನ್ನು ಮಾಡಿಕೊಳ್ಳಿ, ತದನಂತರದಲ್ಲಿ ವಿಸರ್ಜನೆಯನ್ನು ಮಾಡಿ. ಇದೇ ರೀತಿಯಾಗಿ ತಾವು ಮಾಡಬೇಕಾಗ್ತದೆ. ವಿಸರ್ಜನೆ ಮಾಡಬೇಕಾದ್ರೆ ಎಷ್ಟು ಶ್ರದ್ಧಾಭಕ್ತಿಗಳಿಂದ ವಿಸರ್ಜನೆಯನ್ನು ಮಾಡ್ತಾರೆ ಅಷ್ಟು ಕೂಡ. ಒಬ್ಬೊಬ್ಬರು ತೆಗೆದು ಹೆಂಗಂದ್ರೆ ಇಟ್ಟುಬಿಡ್ತಾರೆ, ಕೊನೆಗೆ ಕಾಯಿ ಹಿಂಗೆ ಎತ್ತಿಟ್ಬಿಡ್ತಾರೆ, ಕಾಸ ಸಡ್ಲಿಸಿದ್ದೀನಿ. ಅಫ್ಕೋರ್ಸ್ ಸತ್ಯ. ಆದರೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ತಾಯಿಗೆ ನೈವೇದ್ಯವನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ತಾವು ಶನಿವಾರ ಇದನ್ನು ನೀವು ಹಣ ಇಡ್ತಕ್ಕಂಥ ಪ್ಲೇಸಲ್ಲಿ ಪೂಜಾ ಪುನಸ್ಕಾರಗಳಾದಮೇಲೆ 4 ಫೋಲ್ಡ್ ಮಡಚಿ ಪೂಜಾ ಅಂದರೆ ನೀವು ಇಡ್ತಕ್ಕಂಥ ಒಂದು ಹಣದ ಕಪಾಟಿನಲ್ಲಿಡಿ ಹಾಗೆ ಇನ್ನು ಮಿಕ್ಕ ಇರ್ತಕ್ಕಂಥವನ್ನು ಯಾರ್ಯಾರು ಸದಸ್ಯರಿದ್ದರೋ ನಿಮ್ಮ ವ್ಯಾಲೆಟ್ಟು ಮೊಬೈಲಲ್ಲಾದರೂ ಇಟ್ಕೊಳ್ಳಿ, ಮೊಬೈಲ್ ಸ್ಕ್ಯಾಪ್ ಹಿಂದಗಡೆ ಆದರೂ ಇಟ್ಕೋಬೋದು. 1 ವರ್ಷಗಳ ಕಾಲ ಇದನ್ನು ಇಟ್ಕೊಳ್ಳಿ. ಪ್ರತಿ ದಿವಸ 11 ಬಾರಿ ಆದರೂ ಕೂಡ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಯಂತ್ರ ರೀಚಾರ್ಜ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಬಂಡೆಂಟ್ ಆಗಿ ಹಣ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಶಕ್ತಿ ಅನುಸಾರವಾಗಿ ನಿಮಗೆ ಹಣಕಾಸಿನ ಪ್ರಯೋಜನ ಈ ಯಂತ್ರದ ಶಕ್ತಿ ಕೊಡುತ್ತೆ. ಯಾರು ಶ್ರದ್ಧಾಭಕ್ತಿಗಳಿಂದ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಈ ಒಂದು ಕೈಂಕರ್ಯಗಳನ್ನು ಯಂತ್ರ ರಚನೆಯನ್ನು ಮಾಡ್ತಾರೋ, ಬೀಸ ಯಂತ್ರ ರಚನೆಯನ್ನು ಮಾಡ್ಕೊಳ್ತಾರೋ, ನಿಜವಾಗ್ಲೂ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪವಾದರೂ ನಿಮಗೆ ಶುಭವಾಗೋದು ಸತ್ಯ. ಕೇವಲ ಸರಳವಾಗಿರ್ತಕ್ಕಂಥ ವಿಧಿವಿಧಾನದಲ್ಲಿ ತಿಳಿಸಿದ್ದೇನೆ. ನಿಮಗೆ ದೊಡ್ಡ ಪಿಕ್ಚರ್ ಕೂಡ ನಾನು ಯಂತ್ರದ್ದು ಹಾಕಿರ್ತೇನೆ, ನೋಡ್ಕೊಳ್ಳಿ. ಆರಾಮಾಗಿ ಸ್ಕ್ರೀನ್ಶಾಟ್ ತಗೊಳ್ಳೋದಾದ್ರೆ ಸ್ಕ್ರೀನ್ಶಾಟ್ ತಕ್ಕೊಂಡು ಬರ್ಕೊಳ್ಳಿ. ಬರೆದಾದ ನಂತರ ಹೇಗೆ ಪೂಜಾ ವಿಧಾನಗಳು ಮಂತ್ರ ಸಹಿತವಾಗಿ ಅಷ್ಟೋತ್ತರವನ್ನು ಮಾಡಿ 108 ಬಾರಿ ಓಂ ರೀಂ ಶ್ರೀಂ ಕ್ಲೀಂ ಮಹಾ ಲಕ್ಷ್ಮೀ ನಮಃ 108 ಬಾರಿ ಈ ಒಂದು ಅರ್ಚನೆಯನ್ನು ಮಾಡಿ ತದನಂತರ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ತಾಯಿಯ ಅನುಗ್ರಹ ಸಿಗುತ್ತೆ. ತಮಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ, ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.